ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಕಪಿಲೇಶ್ವರ ದೇಗುಲದಲ್ಲಿ ಮಹಾರುದ್ರಾಭಿಷೇಕ ಆರಂಭವಾಗಿದೆ. ಗ್ರಹಣದ ಪೂಜೆ ಬಳಿಕವಷ್ಟೇ ಇನ್ನು ದೇವಸ್ಥಾನದ ಗರ್ಭಗುಡಿ ಬಂದಾಗಲಿದೆ. ಬೆಳಗ್ಗೆ 11 ಗಂಟೆ ಬಳಿಕ ಕಪಿಲೇಶ್ವರನ ದರ್ಶನ ಬಂದಾಗುತ್ತೆ. ಶಿವಲಿಂಗವನ್ನ ಬಿಲ್ವ ಪತ್ರೆಯಿಂದ ಮುಚ್ಚಲಾಗುತ್ತೆ. ಸಂಜೆ 7 ಗಂಟೆಗೆ ಗ್ರಹಣದ ಮೋಕ್ಷದ ಬಳಿಕ ದರ್ಶನ ಆರಂಭವಾಗಲಿದೆ. ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಯಲ್ಲಿ ಕೂಡ ಈಗ ರಕ್ತ ಚಂದ್ರಗ್ರಹಣದ ಎಫೆಕ್ಟ್ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದಕ್ಷಿಣ ಕಾಶಿ ಅಂದರೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಕಪಿಲೇಶ್ವರ ದೇವಸ್ಥಾನ ಇವತ್ತು ದರ್ಶನ ಬಂದಾಗಿರುತ್ತೆ. ನಾನು ತೋರಿಸೋದು ಈಗ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದ್ದಾವೆ. ರಕ್ತ ಚಂದ್ರಗ್ರಹಣ ಇರ್ತಕ್ಕಂಥ ಕಾರಣಕ್ಕಾಗಿ ಸ್ವಯಂಭೂ ಶಿವಲಿಂಗ ಮೂರ್ತಿಗೆ ಈಗ ಮಹಾರುದ್ರಾಭಿಷೇಕ ಮಾಡಲಾಗ್ತದೆ. ತದನಂತರ 11 ಗಂಟೆಗೆ ಇಡೀ ಒಂದು ಈ ದೇವಸ್ಥಾನದ ಗರ್ಭಗುಡಿಯನ್ನು ಬಂದ್ ಮಾಡಲಾಗುತ್ತೆ. ಸ್ವಯಂಭೂ ಮೂರ್ತಿಗೆ ಬಿಲ್ವ ಪತ್ರೆ ಹಾಕುವ ಮೂಲಕ ಅದನ್ನು ಶಿವನ ಮೂರ್ತಿಯನ್ನು ಬಂದ್ ಮಾಡುವಂಥದ್ದು. ಜೊತೆಗೆ ದೇಶದಲ್ಲೇ ಒಂದು ಹರ ಮತ್ತು ಶಿವ ಇಬ್ಬರು ಕೂಡ ಮುಖಾಮುಖಿಯಾಗಿರ್ತಕ್ಕಂಥದ್ದು ಏಕೈಕ ದೇವಸ್ಥಾನ. ಆ ಒಂದು ದೇವಸ್ಥಾನದಲ್ಲಿ ಅಂದರೆ ಇದು ಅದೇ ಕಾರಣಕ್ಕಾಗಿ ಒಂದು ದೇವಸ್ಥಾನ ಸಾಕಷ್ಟು ಸುಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಸುಮಾರು 5,000 ವರ್ಷಗಳಂತ ಪುರಾತನವಾದಂಥ ಈ ಒಂದು ದೇವಸ್ಥಾನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಾಥ ಸಂಪ್ರದಾಯ ಪ್ರಕಾರ ಪೂಜೆ ಪುನಸ್ಕಾರಗಳು ನಡೀತವೆ. ಇವತ್ತು ರಕ್ತ ಚಂದ್ರಗ್ರಹಣ ಇರ್ತಕ್ಕಂಥ ಕಾರಣಕ್ಕಾಗಿ ವಿಶೇಷವಾಗಿ ಏನಂದರೆ ಈ ಒಂದು ದೇವಸ್ಥಾನದಲ್ಲಿ ಈಗ ಮಹಾರುದ್ರಾಭಿಷೇಕ ನಡೀತಾ ಇದೆ. ಪ್ರಮುಖವಾಗಿ 11 ಗಂಟೆಯಿಂದ ಇಡೀ ದೇವಸ್ಥಾನ ಸ್ತಬ್ಧವಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಈ ಒಂದು ಶಿವನ ದರ್ಶನ ಇರೋದಿಲ್ಲ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಪ್ರಮುಖ ಶಕ್ತಿ ದೇವತೆಗಳು, ಒಂದು ಚಿಂಚಲಿ ಮಾಯಕ ದೇವಸ್ಥಾನ ಇವತ್ತು ಎಂದಿನಂತೆ ಭಕ್ತರ ಒಂದು ದರ್ಶನಕ್ಕೆ ಮುಕ್ತವಾಗಿರುತ್ತೆ. ಮತ್ತೊಂದು ಕಡೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕೂಡ ಒಂದು ಯಾವುದೇ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳಿರೋದಿಲ್ಲ. ಎಂದಿನಂತೆ ಅಲ್ಲಿ ಕೂಡ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈಗ ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ದೇವಸ್ಥಾನದ ಪ್ರಮುಖ ಅರ್ಚಕರಿದ್ದಾರೆ, ಅವರನ್ನು ಕೇಳೋಣ. ಗುರುಗಳು, ಇವತ್ತು ರಕ್ತ ಚಂದ್ರಗ್ರಹಣ ಯಾವ ರೀತಿ ಒಂದು ಪೂಜೆ ಪುನಸ್ಕಾರ ನಡೀತಾ ಇದೆ? ಓಂ ನಮಃ ಶಿವಾಯ. ಇವತ್ತು ಹೋಳಿ ಹುಣ್ಣಿಮೆ ಇರುವುದರಿಂದ ಸಹಿತ ಎಲ್ಲ ಭಕ್ತರಿಗೂ ಎಲ್ಲ ನಾಡಿನ ಜನರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಚಂದ್ರಗ್ರಹಣ ಸಹಿತ ಇರೋದರಿಂದ ಇದು ಕೇವಲ 7 ನಿಮಿಷಗಳ ಮಾತ್ರ ಇದೆ. ಸಾಯಂಕಾಲ 6 ಗಂಟೆ 38 ನಿಮಿಷದಿಂದ 6 ಗಂಟೆ 45 ನಿಮಿಷದವರೆಗೆ ಆಯಾ ಪ್ರದೇಶಗಳಲ್ಲಿ ಒಂದು ಟೈಮು ಒಂದು ಇದೆ. ಅಲ್ಲಿ ತನಕ ಇವತ್ತು ಇಲ್ಲಿ ಬೆಳಗಿಂದ 5 ದಿನಾಲು ಯಾವ ಥರ ಪ್ರಕ್ರಿಯೆ ಆಗ್ತದೆ, ಪಂಚಾಮೃತ ವಿಷಯದಿಂದ ಹಿಡಿದು ರುದ್ರಾಭಿಷೇಕಕ್ಕೆ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಿ. ಈ ರುದ್ರಾಭಿಷೇಕ ಮುಗಿದ ಮೇಲೆ ಮಹಾಮಂಗಳಾರತಿ ಆಗ್ತದೆ. ಆ ನಂತರ 11 ಗಂಟೆಗೆ ಇವತ್ತು ಬೆಳಿಗ್ಗೆ ಈ ಶಿವಲಿಂಗವನ್ನು ಪರಮೇಶ್ವರನನ್ನು ಪೂರ್ಣವಾಗಿ ಬಿಲ್ವಪತ್ರೆಯಿಂದ ಮುಚ್ಚಿ, ಇದು ಪುರಾತನ ಕಾಲದಿಂದ ಬಂದ ಒಂದು ಪ್ರಕ್ರಿಯೆ, ಈ ಮುಚ್ಚಿ ಆಮೇಲೆ ಸಾಯಂಕಾಲ ಈ ಗ್ರಹಣದ ಮೋಕ್ಷಕಾಲ ಆದ ನಂತರ ಅಂದರೆ 6 ಗಂಟೆ 48 ನಿಮಿಷ ಆದಮೇಲೆ ಭಗವಂತನಿಗೆ ಒಂದು ಕ್ಷೀರಾಭಿಷೇಕ ಮಾಡಿ 7ವರೆಗೆ ಭಕ್ತರಿಗೆಲ್ಲರಿಗೂ ದರ್ಶನಕ್ಕೆ ಇಲ್ಲಿ ಒಂದು ಸಿದ್ಧತೆಯನ್ನು ಮಾಡಲಾಗಿದೆ. ಗ್ರಹಣದ ಬಾಧೆಗಳು ಆ ಥರ ಯಾರೂ ಹೆದರುವಂತಿಲ್ಲ. ಯಾಕೆಂದರೆ ಇದು ಕೇವಲ ನಮ್ಮ ಭಾರತದಲ್ಲಿ 7 ನಿಮಿಷ ಕಾಣಿಸೋದ್ರಿಂದ ಈ ಥರ ಈಗ ನೋಡಿ, ಮೋಕ್ಷ ಕಾಲದಲ್ಲಿ ನಾವು ಹೋಗಿ ಸ್ನಾನ ಮಾಡಿ ಬರ್ಕೊಡೆ ಇದು ಗ್ರಹಣ ಮುಗಿತದೆ. ಆ ಥರ ಇದು ಯಾರೂ ಹೆದರಬಾರ್ದು. ಅವರವರ ಕೆಲವೊಂದು ರಾಶಿಗಳಿಗೆ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಇದು ಗ್ರಹಣ ಅನ್ನೋದೊಂದು ಪ್ರಕೃತಿ ವಿಸ್ಮಯ. ಪ್ರಕೃತಿ ತನ್ನ ಕಾರ್ಯವನ್ನು ತಾನು ಮಾಡ್ತಾ ಇರ್ತದೆ. ಅದೇ ಥರ ಯಾವುದೇ ತಮ್ಮ ರಾಶಿಗಳಿಗೆ ಯಾರೂ ಅಂಜುವುದಿಲ್ಲ. ಆ ಥರ ಆ ಟೈಮ್ನಲ್ಲಿ ಅಥವಾ ಆ ವೇಳೆಯಲ್ಲಿ ಅವರು ಶಿವನನ್ನು ಜಪಿಸುತ್ತಾ ಅವರಿಗೆ ಒಂದು ಮನಸ್ಸಿನಲ್ಲಿ ಆ ಜಪವನ್ನು ಮಾಡ್ತಾ ಆ ಶಿವನ ಧ್ಯಾನ ಮಾಡಿ ಅವರ ಹೆದರಿಕೆಯಿಂದ ಹೊರಗೆ ಬರಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಯಾರೂ ಹೆದರು ಅಗತ್ಯತೆ ಇಲ್ಲ, ಯಾರೂ ಹೆದರಬಾರ್ದು. ಯಾಕಂದರೆ ದೇವರು ಬಿಟ್ಟು ಏನೂ ಇಲ್ಲ, ದೇವರೇ ಸರ್ವಸ್ವ. ಆದ ಕಾರಣ ದೇವರು ಎಲ್ಲ ಸರ್ವಸ್ವರನ್ನ ಅವನು ಎಲ್ಲ ಕಾಯ್ತಾನೆ, ಇಲ್ಲ ಅನ್ನಂಗಿಲ್ಲ. ಹುಟ್ಟಿಸಿದವನು ಹುಲ್ಲು ತಿನ್ಸಂಗಿಲ್ಲ ಅಂತಾರೆ. ಆ ಥರ ಆ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಅಂಥೇಳಿ ಯಾರೂ ಹೆದರಬೇಕಾಗಿದ್ದಲ್ಲ. ಈ ಗ್ರಹಣ ಅನ್ನೋದು ಒಂದು ಪ್ರಕೃತಿಯ ಒಂದು ವಿಸ್ಮಯ. ಆಮೇಲೆ ಇದು ಗ್ರಹಣ ಕೇವಲ 7 ನಿಮಿಷಗಳ ಕಾಲ ಇರೋದರಿಂದ ಏನೂ ಇಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನಿರ್ಣಯ ಸಿಂಧು ಒಂದು ಪುಸ್ತಕ ಇದೆ. ಆ ಪ್ರಕಾರ ಏನು ಹೇಳಿದೆ ಅಂದರೆ ಹಗಲಲ್ಲಿ ಬರುವಂತಹ ಗ್ರಹಣವನ್ನು ಪಾಲನೆ ಮಾಡೋದಿಲ್ಲ. ಆದರೂ ನಮ್ಮಲ್ಲಿ ಆಚರಣೆಗಳು ಬಂದಿದ್ದರಿಂದ ನಾವು ಅದನ್ನು ಆಚರಣೆ ಮಾಡಲೇಬೇಕಾಗ್ತದೆ. ಆ ತರಹ ಆಮೇಲೆ ರಾತ್ರಿ ಬಂದಂತಹ ಗ್ರಹಣನ ಚಂದ್ರಗ್ರಹಣ ಅಂತಾರೆ, ಬೆಳಿಗ್ಗೆ ಬರುವಂಥ ಗ್ರಹಣನ ಸೂರ್ಯಗ್ರಹಣ ಅಂತಾರೆ. ಅದೇ ಥರ ಈ ಗ್ರಹಣ 7 ನಿಮಿಷ ಇರೋದರಿಂದ ಯಾರೂ ಹೆದರಬೇಕಾಗಿಲ್ಲ. ತಮ್ಮ ತಮ್ಮ ರಾಶಿಗಳು ಕಂಟಕ ಇದೆ ಅದು ಅನ್ನೋರು ದೇವರ ನಾಮಸ್ಮರಣೆ ಮಾಡಿ ಆ ದೇವರ ಮೊರೆ ಹೋಗಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ನಾಡಿನ ಜನರಿಗೆ ಎಲ್ಲರಿಗೂ ಒಳ್ಳೆಯ ಮಾಡಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಇದಿಷ್ಟು ಏನಂದರೆ ಈ ಒಂದು ಕಪಿಲೇಶ್ವರ ದೇವಸ್ಥಾನದ ಒಂದು ಅರ್ಚಕರು ಹೇಳುವಂಥ ಮಾತು. ಭಾರತದಲ್ಲಿ ಕೇವಲ 7 ನಿಮಿಷ ಇರತಕ್ಕಂಥ ಕಾರಣಕ್ಕಾಗಿ ಯಾರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ದೇವರ ನಾಮಸ್ಮರಣೆ ಮಾಡೋ ಮೂಲಕ ಈ ಒಂದು ಚಂದ್ರಗ್ರಹಣದ ಏನಿದು ಬಾಧೆಗಳು ಕೂಡ ದೂರ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.